ಎಲ್ಲ ರೆಡಿಯಾಗಿ ಇಟ್ಕೊಂಡು ಮತ ಹಾಕಕ್ಕೆ ಸಿದ್ಧರಾಗಿ. ಆದ್ರೆ ಅಕಸ್ಮಾತ್ ಆಗಿ ನಿಮ್ಮ ವೋಟರ್ ಐಡಿ ಎಲ್ಲಾದ್ರೂ ಮಿಸ್ ಆಗ್ಬಿಟ್ಟಿದ್ಯಾ, ಚಿಂತೆ ಮಾಡಬೇಡಿ. ನಿಮ್ಮ ವೋಟರ್ ಐಡಿ ಇಲ್ಲದೆ ಕೂಡ ನೀವು ಮತವನ್ನು ಚಲಾಯಿಸಬಹುದು. ಆದ್ರೆ ಹಾಗೆ ಮಾಡ್ಬೇಕಾದ್ರೆ ಕೆಲವು ಮುಖ್ಯ ಅಂಶಗಳನ್ನ ನೆನ್ಪಿಟ್ಕೊಳ್ಳಿ. ಮೊದಲನೇದಾಗಿ ಎಲೆಕ್ಟರಲ್ ಲಿಸ್ಟ್ ಅಥವಾ ಮತದಾರರ ಪಟ್ಟಿಯಲ್ಲಿ ನಿಮ್ಮ ಹೆಸರಿದೆಯಾ ಅಂತ ಖಾತ್ರಿಪಡಿಸ್ಕೊಳ್ಳಿ. ಅದನ್ನ ಹೇಗೆ ಮಾಡ್ಬೇಕು ಅನ್ನೋದಕ್ಕೆ ನಮ್ಮ ಹಿಂದಿನ ವಿಡಿಯೋನ ನೀವು ನೋಡಿ. ಎರಡನೇದಾಗಿ ನಿಮ್ಮ ವೋಟರ್ ಐಡಿ ಕಾರ್ಡ್ ಬದಲು ಸರ್ಕಾರದ ಇನ್ಯಾವುದಾದ್ರೂ ಅಧಿಕೃತ ಗುರುತಿನ ಚೀಟಿಯನ್ನು ನೀವು ಎತ್ತೆತ್ಕೊಳ್ಳಿ. ಅದು ಆಧಾರ್ ಕಾರ್ಡ್ ಆಗಿರ್ಬೋದು, ಪಾಸ್ಪೋರ್ಟ್ ಆಗಿರ್ಬೋದು, ಡ್ರೈವಿಂಗ್ ಲೈಸೆನ್ಸ್ ಆಗಿರ್ಬೋದು, ಮನ್ರೇಗಾ ಜಾಬ್ ಕಾರ್ಡ್ ಆಗಿರ್ಬೋದು ಅಥವಾ ನಿಮ್ಮ ಬ್ಯಾಂಕ್ ಪಾಸ್ಬುಕ್ ಸಹ ಆಗಿರ್ಬೋದು. ಆದ್ರೆ ಆ ಗುರುತಿನ ಚೀಟಿಯಲ್ಲಿ ನಿಮ್ಮ ಫೋಟೋ ಇರಬೇಕು. ಜೊತೆಗೆ ನೀವು ಯಾವ ಕ್ಷೇತ್ರದಿಂದ ಮತ ಚಲಾಯಿಸ್ತಾ ಇರ್ತೀರೋ ಅದೇ ಕ್ಷೇತ್ರದ ವಿಳಾಸ ನಿಮ್ಮ ಗುರುತಿನ ಚೀಟಿಯಲ್ಲಿ ಇರಬೇಕು. ಹೀಗೆ ಇರುವ ಗುರುತಿನ ಚೀಟಿಯನ್ನು ನೀವು ತಗೊಂಡು ಹೋಗಿ ನಿಮ್ಮ ಮತವನ್ನು ಚಲಾಯಿಸಬಹುದು. ನೀವು ನೀಡುವ ಮತದಾನದ ಗುರುತಿನ ಚೀಟಿ ಆಗಿರ್ಬೋದು, ಬೇರೆ ಯಾವುದ ಗುರುತಿನ ಚೀಟಿ ಸರಿ ಇಲ್ಲ ಅಥವಾ ನಿಮ್ಮ ಕ್ಷೇತ್ರದ ಮತದಾರರ ಪಟ್ಟಿಯಲ್ಲಿ ನಿಮ್ಮ ಹೆಸರು ಇಲ್ಲ ಅಂತ ಆದ್ರೆ ಪ್ರಿಸೈಡಿಂಗ್ ಆಫೀಸರ್ ನೀವು ಮತ ಚಲಾಯಿಸುವುದನ್ನು ನಿರಾಕರಿಸಬಹುದು. ಆದ್ರಿಂದ ಜಾಗರೂಕರಾಗಿರಿ, ಸರಿಯಾದ ಗುರುತಿನ ಚೀಟಿಯನ್ನು ನೀಡಿ ಮತ್ತು ನಿಮ್ಮ ಮತವನ್ನು